ಹಾಯ್ ಫ್ರೆಂಡ್ಸ್, ಇವತ್ತು 28 ಎದೆ ಸುತ್ತಳತೆ ಬ್ಲೌಸ್ ಅಳತೆ ಮೆಜರ್ಮೆಂಟ್ ಯಾವ ಥರ ತೊಗೋಬೇಕಂತ ತೋರಿಸ್ತಾ ಇದ್ದೀನಿ. ಆಮೇಲೆ ಈಗ ಲೈನಿಂಗ್ ಬಟ್ಟೆ ಒಳಗೆ ತೋರಿಸ್ತಾ ಇದ್ದೀನಿ. 1 2 3 4 5 ಇವೆಲ್ಲ ಒಂದೇ ಥರ ಒಬ್ಬರು ಬ್ಲೌಸ್ ಎಲ್ಲ ಒಂದೇ ಕಸ್ಟಮರ್ದು ಒಂದೇ ಸೈಜನ್ನು ಅಂತಲೇ ಒಂದೇ ಒಮ್ಮೆಗೆಲೆ ಹಾಕಿ ಕಟಿಂಗ್ ಮಾಡ್ತಾ ಇದ್ದೀನಿ. ಇದನ್ನು ಯಾವ ಥರ ನಾ ಡಯಾಗ್ರಾಮ್ ಹಾಕೋತೀನಿ ಅಂತೇಳಿ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಇದು ಅವ್ರದ್ದು ಮೆಜರ್ಮೆಂಟ್ ಬ್ಲೌಸ. ಇದು ನಾನು ಹೊಲ್ದಿದ್ನಿ. ಇದು ಕರೆಕ್ಟ್ ಆಗಿದ್ದು ಅಂತ ಅವ್ರು ಹೇಳಾರು. ಇದನ್ನ ಹೊಳ್ಳಿ ನಂಗೆ ಅಳತಿ ಕೊಟ್ಟಾರು. ಇದು ಹೆಂಗೈತಲ್ಲ ಇದು ಹಂಗೆ ಹೊಲಿ ಅಕ್ಕ ಅಂತೇಳಿ ನನಗೆ ತಿಳಿಸಿದಾರು. ಅದಕ್ಕೆ ಈ ಥರ ನಾನು ಮೆಜರ್ಮೆಂಟ್ ಹೆಂಗೆ ತೊಗೋಬೇಕಂತೇಳಿ ನಿಮ್ಗೆ ತಿಳಿಸ್ತೀನಿ. ಎದೆ ಸುತ್ತಳತೆ ಬಂದು ಇವ್ರದ್ದು 9 ಇಂಚ್ ಐತಿ. ಆಮ್ಯಾಗ ಹಾರ್ಮೋಲ್ ಬ್ಲ್ಯಾಕ್ ಸೈಡ್ ಉದ್ದ ಲೆಂತ 14 ಐತಿ. ಇದಕ್ಕೆ ಹೆಂಗೆ ಏನು ತೊಗೋಬೇಕನ್ನೋ ತಿಳಿಸ್ತೀನಿ. ಎದೆ ಸುತ್ತಳತೆ 9 ಇಂಚ್ ಐತಿ. ಹಾರ್ಮೋಲ್ ಬ್ಯಾಕ್ ಸೈಡ್ 14 ಇಂಚ್ ಉದ್ದ ಲೆಕ್ಕ ಬಿಡ್ತೈತಿ. ಇದಕ್ಕೆ ನಾವು 1 ಇಂಚ್ ಕೂಡಿಸ್ಕೋಬೇಕು. 15 ತೊಗೋಬೇಕು ರೀ ಫ್ರೆಂಡ್ಸ. ಆಮೇಲೆ ಶೋಲ್ಡ್ರ್ 5.5 ತೊಗೋಬೇಕು. ಅದ್ರಾಗ 3 ಇಂಚ್ ಶೋಲ್ಡ್ರ್, ಆಮೇಲೆ ಕೊಳ್ಳದ ಸುತ್ತಳತೆ 2.5. ಅವ್ರಿಗೆ ಡೀಪ್ ನೆಕ್ ಬೇಕಂತ ಹೇಳ್ಯಾರ. ಕಸಿ ಹಚ್ಚಲ್ದಾರ ಡೀಪ್ ನೆಕ್ ಹೊಲಿಬೇಕು, ನಮಗೆ ಎಲ್ಲೂ ಶೋಲ್ಡ್ರ್ ಡ್ರಾಪ್ ಆಗಬಾರ್ದು ಅಂತ ಹೇಳಿ ಹೇಳ್ಯಾರ. ಬಗಲದ ಸುತ್ತ 8 ಐತಿ. ಸುರೇಶ್ ಮಾ ಫೋನ್ ಹಚ್ಚೋ ನಾನು ಫೋನ್ಲೆ ಈ ಹೆಲ್ಮೆಟ್ ತರಕ ಎದೆ ಸುತ್ತಳತೆ 9 ಪ್ಲಸ್ 2 ಇಂಚ್ ಆ್ಯಡ್ ಮಾಡ್ಕೋಬೇಕು. ಟೋಟಲ 11 ಇಂಚ್. 1 ಇಂಚ್ ಇದು ಹಿಂದೆ ಟಕ್ಸ್ ಹಿಡಿಯೋಕೆ ಟೋಟಲಾಗಿ 12 ಇಂಚ್ ತೊಗೊಂಡಿನಿ ಫ್ರೆಂಡ್ಸ್ ಅಂದಿಲ್ಲ. ಆಮ್ಯಾಗ ಹಿಂದಿನ ಬಗಲದ ಸುತ್ತ 1.5 ಪಾಯಿಂಟ್. ಆರ್ಮೇಲೆ ಸುತ್ತ ಇವ್ರದ್ದು 8 ಬಂದೈತಿ. ಕೊಳ್ಳೋದ ಲೆಕ್ಕ 9.5 ಐತಿ ಅವ್ರದ್ದು. ನಾವು ಅರ್ಧ ಇಂಚ್ ಕೂಡಿಸ್ಕೋಬೇಕು ಫ್ರೆಂಡ್ಸ. 10 ಇಂಚ್ ತೊಗೊಂಡ್ವಿ ಅಂದ್ರೆ ಅವ್ರಿಗೆ 9 ಇಂಚ್ ಸಿಗ್ತೈತಿ. ಆದರೆ ಡೀಪ್ ನೆಕ್ ಬೇಕಂತ ಹೇಳ್ಯಾರ ಅವ್ರ. ಅದ್ರ ಸಲುವಾಗಿ ಕಸಿ ಹಚ್ಚಲ್ದಾರ್ದ ಡೀಪ್ ನೆಕ್, ಶೋಲ್ಡರ್ ಡ್ರಾಪ್ ಆಗಬಾರ್ದು ರೀ. ಚಂಪರ ಈಗ ಬ್ಯಾಕ್ ಸೈಡ್ ಫ್ರೆಂಡ್ಸ್. ಈ ಥರ ಫ್ರೆಂಡ್ಸ್
ಸ್ಟಿಚಿಂಗ್ ಆದಿಂದ ಹೊಳೆ ನಿಮ್ಗೆ ತಿಳಿಸ್ತೇನೆ ರೀ ಫ್ರೆಂಡ್ಸ್. ಇದು ಬ್ಯಾಕ್ ಸೈಡ್ ರೀ. ಇನ್ನು ಫ್ರಂಟ್ ಭಾಗ ಫ್ರೆಂಡ್ಸ್. ಈಗ ಬ್ಯಾಕ್ ಸೈಡ್ ರೀ ಫ್ರೆಂಡ್ಸ, ನಾವು 15 ಇಂಚ್ ತೊಗೊಂಡೀವಿ. ಅಂದ್ರೆ ಫ್ರಂಟ್ ಭಾಗ 16 ಇಂಚ್ ತೊಗೋಬೇಕಾಗ್ತದೆ ಫ್ರೆಂಡ್ಸ್. ಬ್ಲೌಸ ಕರೆಕ್ಟಾಗಿ ಬರ್ತದೆ ರೀ. 16 ಇಂಚ್ ಫ್ರಂಟ್ ಭಾಗ. ಆಮೇಲೆ ಕೊಳ್ಳೋದು 2.5 ಅದು ಹಿಂದಿನ ಭಾಗ ಎಷ್ಟು ಇರುತ್ತಲ್ಲ ಅದಕ್ಕೂ ಇಷ್ಟೇ ಬರಬೇಕು. ಫ್ರಂಟ್ ಭಾಗ ಕೊಳ್ಳೋದು ನೆಕ್ಕ 6.5 ಐತೆ ಫ್ರೆಂಡ್ಸ್ ಅವ್ರದ್ದು. ಅರ್ಧ ಇಂಚ ಇಲ್ಲಿ ಸೇಪ್ ತಗೋಬೇಕು ಫ್ರೆಂಡ್ಸ್. ಬಗಲದ ಉದ್ದ ಅಲ್ಲಿ ಬ್ಯಾಕ್ ಸೈಡ್ ಏನು 5.5 ತೊಗೊಂಡಿದ್ವಿಲ್ಲ, ಮುಂಭಾಗದಕ್ಕೂ 5.5ನ ತೊಗೋಬೇಕು ಫ್ರೆಂಡ್ಸ್. ಇಲ್ಲಿಂದ 1 ಇಂಚ್ ತೊಗೋಬೇಕು ಫ್ರೆಂಡ್ಸ್. ಹಿಂಭಾಗ 1.5 ಬರ್ತದೆ ಫ್ರೆಂಡ್ಸ, ಮುಂಭಾಗ 1 ಇಂಚ್ ಬರ್ತದೆ. ಕ್ರಾಸ್ ಪಟ್ಟಿ 4 ಇಂಚ್ ತೊಗೋಬೇಕು ರೀ. ಇಲ್ಲಿ ಬೆನ್ನ ಭಾಗ 2.5 ತೊಗೋಬೇಕು ರೀ ಫ್ರೆಂಡ್ಸ್. ಎಷ್ಟೈತಿ ಆತು ನಾನು ಸ್ವಲ್ಪ 8 ನಿಮಿಷ ಇದೆ. 2 ನಿಮಿಷ ಮುಗಿಸ್ಬೇಕು. ಒಂದು 10-15 ನಿಮಿಷ ಭಾಳ 20 ಏನಾದ್ರು ಒಂದು ಸ್ವಲ್ಪ ಟೈಮಿಂಗ್ ಅದು ಕಂಟ್ರೋಲ್ ಆಗುತ್ತೆ. 20 ನಿಮಿಷ ಈಗ ಏನೋ 5 ಕಟ್ ಮಾಡಿದ್ರೆ ಮುಗಿತಾ. ಅದು ಕಟ್ ಮಾಡಿ ಎಲ್ಲ ಬರೋ ತೋರಿಸಿ ಸಬ್ಸ್ಕ್ರೈಬ್ ಮಾಡಿ ಅಂದರೆ ನಾನು ಬಂದು ನಿಮಗೆಲ್ಲ ಮಾಡ್ತೀನಿ ಹೇಳಿ. ಅದಕ್ಕೆ ಹೋಗಿ ಗ್ಲಾಸ್ ಹಾಕೊಂಡ್ಬರ್ತೀನಿ. ಅಪ್ಪ ಮುದೋಕು ಏನೇನು ಅರ್ಥ ಗೊತ್ತಿಲ್ಲ ನನಗೂ. ಫ್ರಂಟ್ ಬ್ಯಾಕ್ ಸೈಡ್ ಫ್ರೆಂಡ್ಸ್. ಆಮೇಲೆ ಇದಕ್ಕೆ ಟ್ಯಾಕ್ಸ್ ಯಾವ ಥರ ಹಾಕ್ಬೇಕಂತ ಒಂದು ಬ್ಲೌಸು ಇದ್ರೊಳಗೆ ನನ್ನ ಕಡೆ ಇಲ್ಲ, ತೋರಿಸ್ತೀನಿ. ನಾನು ಅದ್ರ ಸಲುವಾಗಿ ಅಲ್ಲಿ ಫೋನ್ ಇಲ್ಲ ನಮ್ಮ ಕಡೆ, ಅದ್ರ ಸಲುವಾಗಿ. ಆಯ್ತು ಇದು ಫ್ರೆಂಡ್ಸ 3 ಐತಿ ಶೋಲ್ಡರ, 3 ಐತಿ. ಇದಾಗ 2 ಭಾಗ ಮಾಡ್ಕೋಬೇಕು. 1.5 ಆಗ್ತೈತೆ ರೀ ಫ್ರೆಂಡ್ಸ. ಸ್ಟ್ರೇಟಾಗಿ ಬರೋದು ಫ್ರೆಂಡ್ಸ. ಇಲ್ಲಿ ಒಂದು ಪಾಯಿಂಟ್ ಹಾಕೋದು. ಲೆಂತ್ 2.5, ಒಂದು ಇಂಚ್ ಈ ಕಡೆ 1 ಇಂಚ್ ಈ ಕಡೆ. ಇಲ್ಲೇ 3.5 ಹಾಕೋಬೇಕು ಫ್ರೆಂಡ್ಸ. ಎರಡು ಭಾಗ ಫೋಲ್ಡ್ ಮಾಡಿ
2ರಿಂದ 2.5. ಈ ಕಡೆ ನಮ್ದು ಬ್ಯಾಕ್ ಸೈಡ ನಾವು ಶೋಲ್ಡ್ರಿಗೆ ಅಟ್ಯಾಚ್ ಮಾಡಿದ್ದೀನಿ ಮಾಡ್ಕೋ ಫ್ರೆಂಡ್ಸ್.